ಓಂ ಕಾರಣತ್ವೇನ ಚ ಆಕಾಶಾದಿಷು ಯಥಾ ವ್ಯಪದಿಷ್ಟೋಕ್ತೇ ಓಂ ಅಂತ ಸೂತ್ರ. 1ನೇ ಅಧ್ಯಾಯದ 4ನೇ ಪಾದದ 15ನೇ ಸೂತ್ರ ಅದು. ಆಕಾಶಾಧಿಕರಣದಲ್ಲಿ ಕೊನೆ ಸೂತ್ರ ಕೂಡ. ಅವಾಂತರ ಕಾರಣತ್ವೇನಾಪಿ ಸಯೇವೋಚ್ಯತೆ ಇತಿ ವಕ್ತಿ ಅಂತ ಬ್ರಹ್ಮಸೂತ್ರ ಭಾಷ್ಯ. ಎಲ್ಲದಕ್ಕೂ ಪ್ರಧಾನ ಕಾರಣ ಭಗವಂತನೇ, ಅದಲ್ಲದೆ ಅವನೇ ಅವಾಂತರ ಕಾರಣನೂ ಕೂಡ ಆಗಿದ್ದಾನೆ ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅವಾಂತರ ಕಾರಣ ರೂಪದಿಂದ ಆಕಾಶಾದಿಗಳಲ್ಲಿ ಅವನೇ ಇದ್ದಾನೆ. ಏಕೆಂದ್ರೆ ಸಯೋತೋ ಶ್ರುತಃ ಅಂತ ಐತರೇಯ ಉಪನಿಷತ್ನಲ್ಲಿ ಹೀಗೆ ಹೇಳಿದ್ದಾರೆ. ಯಾವ ಗುಣಗಳಿಂದ ವಿಷ್ಣು ವರ್ಣಿತನಾಗಿದ್ದಾನೋ, ಯಾವ ಗುಣ ವಿಶಿಷ್ಟ ಅಂತ ವಿಷ್ಣು ವರ್ಣಿತನಾಗಿದ್ದಾನೋ ಅದೇ ಗುಣವುಳ್ಳವನಾಗಿ ಯಹ ಆಕಾಶೇ ತಿಷ್ಠನ್ ಅಂತ ಅಲ್ಲಿಯೂ ಕೂಡ ವರ್ಣಿತನಾಗಿದ್ದಾನೆ. ಯಹ ಆಕಾಶೇ ತಿಷ್ಠನ್ ಆಕಾಶಾದಂತರಃ ಯಮ ಆಕಾಶೋ ನ ವೇದ ಆಕಾಶಂ ಯಮಯತಿ, ಹೀಗೆಲ್ಲ ಅಲ್ಲಿ ಬಂದಿದೆ. ಇದು ಇದು ಅಂತರ್ಯಾಮ್ಯಧಿಕರಣ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಬರುವ ವಿಷಯ ಇದು. ಹಾಗೊಂದು 10-15 ವಿಷಯಗಳನ್ನಲ್ಲಿ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಆಕಾಶೇ ತಿಷ್ಠನ್ ಆಕಾಶಾದಂತರಃ, ಅವನು ಆಕಾಶದಲ್ಲಿದ್ದಾನೆ ಆದರೆ ಆಕಾಶಕ್ಕಿಂತ ಭಿನ್ನನಾಗಿದ್ದಾನೆ. ಎಂ ಆಕಾಶೋ ನವೇದ, ಆದರೆ ತನ್ನೊಳಗಿರುವುದು ತನ್ನೊಳಗೆ ಪರಮಾತ್ಮ ಇದ್ದಾನೆ ಅಂತನ್ನೋದು ಆಕಾಶಕ್ಕೂ ಕೂಡ ಗೊತ್ತಿಲ್ಲ. ಹೀಗೆಲ್ಲ ಒಂದು 10-15 ಅಧಿಕರಣಗಳನ್ನ ಪರಮಾತ್ಮನಿಗೆ ಪ್ರತೀಕಗಳನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಮಂತರಃ ಪೃಥಿವೀಂ ಯಮಯತಿ, ಪೃಥ್ವಿಗಿಂತ ಭಿನ್ನ, ಆದರೆ ಆ ಪೃಥ್ವಿಗೆ ಅವನ ಬಗ್ಗೆ ಗೊತ್ತಿಲ್ಲ. ಹೀಗೆಲ್ಲ ಅಲ್ಲಿ ವರ್ಣನೆ ಬಂದಿದೆ. ಅಲ್ಲಿ ಮೊದಲು ಪ್ರಾರಂಭ ಕಾಣೋದು ಯಃ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಹ ಅಂತರಃ ಯಂ ಪೃಥಿವೀ ನವೇದ ಯಸ್ಯ ಪೃಥಿವೀ ಶರೀರಂ ಯಃ ಪೃಥಿವೀ ಮಂತ್ರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಅಂತ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಆ ಪೃಥ್ವಿಯಿಂದ ಹಿಡಿದು ಮುಂದೆ ಅಪ್ಸು ನೀರಿನಲ್ಲಿ, ಅಗ್ನೌ ವಾಯುವಿನಲ್ಲಿ, ಅಂತರಿಕ್ಷೆ, ಮುಂದೆ ವಾಯು, ಆಮೇಲೆ ದಿವಿ, ಆದಿತ್ಯ, ದಿಕ್ಷು, ಚಂದ್ರ ತಾರಕೆ, ಮುಂದೆ ಆಕಾಶೆ, ಆಮೇಲೆ ತಮಸ್ಸು ಅಂದ್ರೆ ದುರ್ಗಾ, ತೇಜಸ್ಸು, ಮುಂದೆ ಸರ್ವೇಷು ಭೂತೇಶು ಪ್ರಾಣೇಶು ವಾಚಿ ಚಕ್ಷುಷಿ ಶ್ರೋತ್ರೆ ಮನಸಿ ತ್ವಚಿ ವಿಜ್ಞಾನೆ ರೇತಸಿ ಅಂತ ಇಷ್ಟು ವಿಷಯಗಳಲ್ಲಿ ಬಂದಿದೆ. ಇದಕ್ಕೆ ಅಂತರ್ಯಾಮಿ ಬ್ರಾಹ್ಮಣ ಅಂತ ಕರೀತಾರೆ. ಅದರಲ್ಲಿ ಆಕಾಶದಲ್ಲಿಯೂ ಕೂಡ ಇದ್ದಾನೆ ಅಂತ ಬರುವುದು ಒಂದು ವಿಷಯ. ಹೀಗೆ ಯಥಾ ವ್ಯಪದಿಷ್ಟೋಕ್ತೇ, ಯಥಾ ವ್ಯಪದಿಷ್ಟ ಅಂದ್ರೆ ಹೇಗೆ ವರ್ಣಿತನಾಗಿದ್ದಾನೋ ಹಾಗೆ, ಯಥಾ ವ್ಯಪದಿಷ್ಟ ಅಂತ ಹೇಗೆ ವರ್ಣಿತನಾಗಿದ್ದಾನೋ ಅಂತ ಅರ್ಥ. ಐತರೇಯ ಉಪನಿಷತ್ನಲ್ಲಿ ಯಾವ ಗುಣಗಳಿಂದ ವಿಶಿಷ್ಟನಾಗಿ ವಿಷ್ಣು ವರ್ಣಿತನಾಗಿದ್ದಾನೋ ತಥಾ ಹಾಗೆ ಆಕಾಶಾದಿಷು ಉಕ್ತೇ, ಆಕಾಶಾದಿಗಳಲ್ಲಿಯೂ ಕೂಡ ಅವನು ಅದೇ ಗುಣವುಳ್ಳವನಾಗಿದ್ದಾನೆ ಅಂತನೇ ಬೃಹದಾರಣ್ಯಕ ಉಪನಿಷತ್ನಲ್ಲಿ ವರ್ಣಿತನಾಗಿದ್ದಾನೆ. ಸರಿಯಾ? ತೈತ್ರೇಯ ಉಪನಿಷತ್ನಲ್ಲಿ ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯುರಗ್ನಿ ಹೀಗೆಲ್ಲ ವಿಷಯಗಳು ಬಂದಿವೆ. ಆತ್ಮನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ ಅಂತೆಲ್ಲ ಸೃಷ್ಟಿ ಹೇಳಿದ್ದಾರೆ. ಇಲ್ಲಿ ಆತ್ಮ ಅಂದ್ರೆ ವಿಷ್ಣುವೇ, ಅವನಿಂದಲೇ ಆಕಾಶ ಹುಟ್ಟೋದು. ಅಲ್ಲಿ ಪ್ರಶ್ನೆ ಏನಂದ್ರೆ, ಆ ಆತ್ಮ ಅಂದ್ರೆ ವಿಷ್ಣು, ಅವನಿಂದ ಆಕಾಶ ಹುಟ್ಟುವುದು ಅಂದಮೇಲೆ, ಆ ಆತ್ಮ ಅಂದ್ರೆ ವಿಷ್ಣು ಅಂತ ಆದ್ಮೇಲೆ ಅವನಿಂದ ಹುಟ್ಟುವುದು ಮತ್ತೆ ವಿಷ್ಣುವೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣುವಿನಿಂದ ಹುಟ್ಟೋದು ವಿಷ್ಣುವಿಗಿಂತ ಭಿನ್ನ ಆಗಿರ್ಬೇಕಲ್ಲ ಅಂತ ಪ್ರಶ್ನೆ ಮಾಡುವವರ ತಾತ್ಪರ್ಯ. ಇಂಥ ಸಂದರ್ಭಗಳಲ್ಲಿ ಆಕಾಶಾದಿ ಶಬ್ದಗಳಿಂದ ವಿಷ್ಣು ವಾಚ್ಯ ಅಲ್ಲ, ಆವಾಗ ಬೇರೆ ಯಾವುದೋ ಆ ಶಬ್ದದಿಂದ ವಾಚ್ಯ ಅಂತ ಹೇಳಬೇಕು. ಶ್ರುತಿಗೆ ಅರ್ಥ ಸಂಕೋಚ ಮಾಡಬೇಕಾಗ ಸರ್ವ ಶಬ್ದಗಳಿಂದ ಅವನೇ ವಾಚ್ಯ ಅಂತ ಹೇಳಬಾರದು ಅಂತ ಪ್ರಶ್ನೆ. ಅಲ್ಲಿಯೂ ಕೂಡ ಆಕಾಶ ಶಬ್ದದಿಂದ ಮುಖ್ಯವಾಗಿ ವಿಷ್ಣುವೇ ವಾಚ್ಯನಾಗಿದ್ದಾನೆ ಅಂತ ಉತ್ತರ. ಸರಿಯಾ? ವಿಷ್ಣುವಿನಿಂದ ಆಕಾಶ ಹುಟ್ಟುವಾಗ ಆ ಆಕಾಶಕ್ಕೆ ನಿಯಾಮಕವಾದ ಆಕಾಶ ಎಂಬ ಪರಮಾತ್ಮನ ರೂಪವೂ ಅಲ್ಲಿ ಅಭಿವ್ಯಕ್ತ ಆಗ್ತದೆ. ಆದ್ರಿಂದ ಭಗವಂತನ ಒಂದು ರೂಪದಿಂದ ಇನ್ನೊಂದು ರೂಪ ಅಭಿವ್ಯಕ್ತ ಆಗ್ತದೆ. ಆತ್ಮ ಎಂಬ ರೂಪದಿಂದ ಆಕಾಶ ಎಂಬ ರೂಪ, ವಿಷ್ಣುವಿಂದೇ ಆತ್ಮ ಎಂಬ ರೂಪದಿಂದ ವಿಷ್ಣುವಿಂದೇ ಆಕಾಶ ಎಂಬ ರೂಪ ಅಭಿವ್ಯಕ್ತ ಆಗ್ತದೆ ಅಂತ ಅರ್ಥ.
ಇಲ್ಲಿ ಹುಟ್ಟುವುದಂದ್ರೆಲ್ಲ ಹೀಗೆ ಅರ್ಥ ಇಲ್ಲ ಎಲ್ಲ ಕಡೆನೂ ಕೂಡ. ಸರಿಯಾ? ಈಗ ಅಣುಭಾಷ್ಯದ ತತ್ವಮಂಜರಿಯಲ್ಲಿ ಅದನ್ನು ನೋಡೋಣ. ನಾನು ಅಥಾಪಿ ನ ಸರ್ವಶಬ್ದ ವಾಚ್ಯತಾ ವಿಷ್ಣೋ, ಭಗವಂತನನ್ನು ಸರ್ವಶಬ್ದ ವಾಚ್ಯ ಅಂತ ನೀವು ಹೇಳಿದ್ದು ಉಚಿತ ಆಗಲಿಲ್ಲ. ಆತ್ಮನ ಆಕಾಶ ಸಂಭೂತಃ ಇತಿ ತೈತ್ತರೀಯಾದವು, ತೈತ್ತರಿ ಉಪನಿಷತ್ತು ಮೊದಲಾದ ಕಡೆ ಶ್ರುತ ಭೂತೋತ್ಪತ್ತಿ ಪ್ರತಿಪಾದಕ, ಅಲ್ಲಿ ಏನು ಶ್ರುತವಾಗಿದೆ ನಮಗೆ ವರ್ಣನೆ ಬಂದಿದೆ ಅಂದ್ರೆ ಭೂತೋತ್ಪತ್ತಿ, ಭೂತಗಳ ಪಂಚಮಹಾಭೂತಗಳ ಉತ್ಪತ್ತಿ, ಆ ಭೂತಗಳ ಉತ್ಪತ್ತಿಯನ್ನು ಪ್ರತಿಪಾದನೆ ಮಾಡುವ ವಾಕ್ಯ ಅದು ನಮಗೆ ಶ್ರುತ ಆಗಿದೆ. ಆ ವಾಕ್ಯದಲ್ಲಿರುವಂತಹ ಆಕಾಶ ಮೊದಲಾದ ಶಬ್ದಗಳಿವೆ. ಆ ಆಕಾಶಾದಿ ಶಬ್ದಾನಾಂ ಕಾರ್ಯತ್ವೇ ಸತಿ ಕಾರಣತ್ವ ರೂಪ ಅವಾಂತರ ಕಾರಣತ್ವ ಲಿಂಗೇನ. ಅವೆಲ್ಲ ಏನಾಗಿವೆ ಅಂದ್ರೆ ಕಾರ್ಯವೂ ಆಗಿವೆ, ಕಾರಣವೂ ಆಗಿವೆ. ಯಾವುದೋ ಒಂದರಿಂದ ಅದು ಹುಟ್ಟಿದೆ ಆಕಾಶ ಮೊದಲಾದದ್ದು, ಇನ್ನೊಂದು ಯಾವುದಕ್ಕೂ ಕಾರಣ ಆಗಿದೆ. ಆಕಾಶದ್ ವಾಯು, ಉದಾಹರಣೆಗೆ ಆಕಾಶ ಅಂತ ಅನ್ನೋದು ಆತ್ಮನ ಕಾರ್ಯ, ಮತ್ತೆ ವಾಯುವಿಗೆ ಕಾರಣ. ಕಾರ್ಯತ್ವೇ ಸತಿ ಕಾರಣತ್ವ ರೂಪ ಅವಾಂತರ ಕಾರಣತ್ವ. ಅವಾಂತರ ಕಾರಣ ಅಂದ್ರೆ ಏನರ್ಥ? ನಡುವಿನ ಕಾರಣ ಅಂತ ಅರ್ಥ. ಸಾಮಾನ್ಯವಾಗಿ ಕಾರಣವಾಗಿದ್ದು ಕಾರ್ಯವಾಗಿರೋದಿಲ್ಲ, ಕಾರ್ಯವಾಗಿದ್ದು ಕಾರಣ ಆಗಿರೋದಿಲ್ಲ. ಆದರೆ ಅವಾಂತರ ಕಾರಣ ಅಂತ ಅನ್ನೋದು ಮಾತ್ರ ಕಾರಣ ಯಾವುದೋ ಒಂದಕ್ಕೆ ಕಾರ್ಯನೂ ಆಗಿರ್ತದೆ, ಮತ್ತೊಂದು ಯಾವುದಕ್ಕೂ ಕಾರಣನೂ ಆಗಿರ್ತದೆ. ಒಟ್ಟು 1, 2, 3 ಅಂತ ಹೀಗೆ 3 ವಸ್ತುಗಳನ್ನ ಇಟ್ಕೊಂಡ್ರೆ 1 ಅನ್ನೋದು ಪೂರ್ಣ ಕಾರಣವೇ, 3 ಅನ್ನೋದು ಪೂರ್ಣ ಕಾರ್ಯವೇ, 2 ಅನ್ನುವುದು 1ರ ಕಾರ್ಯ ಮತ್ತೆ 3ಗೆ ಕಾರಣ. ಅದನ್ನ 1 ಮತ್ತು 3ಗಳ ಅವಾಂತರ ಇದು. ಸರಿಯಾ? ಹೀಗೆ ಅವಾಂತರ ಕಾರಣತ್ವ ಅನ್ನೋದು ಲಿಂಗ ಇಲ್ಲಿ ಬಂತು. ಆಕಾಶಾದಿ ಭೂತ ಮಾತ್ರ ವಾಚಕತ್ವ. ಈ ಶಬ್ದ ಆಕಾಶ ಮೊದಲಾದವುಗಳನ್ನು ಮಾತ್ರ ಹೇಳಬೇಕು, ಪರಮಾತ್ಮನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನೇ ಕಾರಣ ಅವನೇ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನಿಗೆ. ಅವನು ಬರೇ ಮುಖ್ಯ ಕಾರಣ ಮಾತ್ರ ಆಗ್ಬೇಕು ಅಂತ ಪ್ರಶ್ನೆ ಅವರು. ಅವಾಂತರ ಕಾರಣಗಳಾದಂತಹ ಆಕಾಶ ಮೊದಲಾದವುಗಳನ್ನು ಹೇಳುವ ಆಕಾಶ ಮೊದಲಾದ ಶಬ್ದಗಳಿಂದ ಅವನು ವಾಚ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇತ್ಯತಃ ಪ್ರಾಪ್ತಂ. ಈ ಒಂದು ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಕಾರಣತ್ವೇನ ಚ ಆಕಾಶಾದಿಷು ಯಥಾ ವಿಪದಿಷ್ಟೋಕ್ತೆ ಅಂತ ಸೂತ್ರ ಹೊರಟಿದೆ. ತದರ್ಥ ಅವಾಂತರ ಕಾರಣಂ ಚೇತಿ, ಅವಾಂತರಂ ಕಾರಣಂ ಚ, ಪರಮಾತ್ಮನೇ ಅವಾಂತರ ಕಾರಣನೂ ಕೂಡ ಆಗಿದ್ದಾನೆ ಅಂತ ಅದಕ್ಕೆ ಉತ್ತರ. ಸರಿಯಾ? ನಾನು ಈ ಮೊದಲು ಓದಿದ್ದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದರ ವಿವರಣದಲ್ಲಿ ಬರುವಂತಹ ಕೆಲವು ಮಾತುಗಳನ್ನ. ಪರಮಾತ್ಮನ ಆಕಾಶ ಎಂಬ ರೂಪದಿಂದ ವಾಯು ಎಂಬ ಪರಮಾತ್ಮದೇ ರೂಪ ಅಭಿವ್ಯಕ್ತವಾಗಿದೆ. ಆದ್ರಿಂದ ವಿಷ್ಣು ಆತ್ಮ ಎಂಬ ರೂಪದಿಂದ ಮುಖ್ಯ ಕಾರಣ ಆಗಿದ್ದಾನೆ. ಆಕಾಶ ಎಂಬ ರೂಪದಿಂದ ವಾಯುವಿಗೆ, ಯಾಕಂದ್ರೆ ಆಕಾಶದಿಂದ ಮುಂದೆ ಹುಟ್ಟುವ ವಾಯುವಿಗೆ ಅವಾಂತರ ಕಾರಣನೂ ಆಗಿದ್ದಾನೆ. ಕಾರ್ಯನೂ ಕಾರಣನೂ ಅಂದ್ರೆ ಅವಾಂತರ ಕಾರಣನೂ ಆಗಿದ್ದಾನೆ. ಆಕಾಶ ಎಂಬ ರೂಪ ಆತ್ಮನ ಕಾರ್ಯ, ಅದೇ ವಾಯು ಎಂಬ ಮತ್ತೊಂದು ಭಗವಂತನ ರೂಪಕ್ಕೆ ಕಾರಣ. ಇದೆಲ್ಲ ಬ್ರಹ್ಮಸೂತ್ರ ಭಾಷ್ಯ. ಆದ್ರಿಂದ ವಿಷ್ಣು ಅವಾಂತರ ಕಾರಣನಾಗಿದ್ದಾನೆ. ಸೂತ್ರದಲ್ಲಿ ಚ ಅಂತ ಶಬ್ದ ಬಂದಿದೆಯಲ್ಲ, ಕಾರಣತ್ವೇನ ಚ ಅಂತ, ಅವಾಂತರಂ ಕಾರಣಂ ಚ ಅಂತನೂ ಈ ಅಣುಭಾಷ್ಯದಲ್ಲಿಯೂ ಬಂದಿದೆ. ಆ ಚ ಅನ್ನುವುದು ವಿಷ್ಣು ಪ್ರಧಾನ ಕಾರಣ ಮಾತ್ರ ಅಲ್ಲ, ಅವಾಂತರ ಕಾರಣನೂ ಆಗಿದ್ದಾನೆ. ಸಕಲ ವಸ್ತುಗಳಲ್ಲಿ ಕೂಡ ಅವನದೇ ಆದ ರೂಪಗಳಿವೆ ಅಂತ ವರ್ಣನೆ ಬಂದಿದೆ. ಸರಿಯಾ? ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯದ 7ನೇ ಬ್ರಾಹ್ಮಣ, ಅದು ಅಂತರ್ಯಾಮಿ ಬ್ರಾಹ್ಮಣ, ಅಲ್ಲಿ ಬಂದಿರುವ ಮಂತ್ರಗಳವೆಲ್ಲ ಆಗ ನಾನು ಓದಿದ್ದು. ಸರಿಯಾ? ಅಂತರ್ಯಾಮಿ ಅಮೃತಃ. ಆಕಾಶದಲ್ಲಿ ವಿಷ್ಣುವಿನ ಆಕಾಶ ಎಂಬ ರೂಪ ಇದೆ. ಇದೆಲ್ಲಿ ನಮ್ಗೆ ಗೊತ್ತಾಗ್ತದೆ? ಅದು ಯಥಾ ವ್ಯಪದಿಷ್ಠೋಕ್ತೆ ಅನ್ನೋ ಮಾತು ಹೇಳ್ತದೆ. ಆಕಾಶೇ ತಿಷ್ಠನ್ ಹೀಗೆ ಬಂದಿದೆ ಅಲ್ಲಿ ಈ ಬೃಹದಾರಣ್ಯಕ ಉಪನಿಷತ್ನಲ್ಲಿ. ಆಕಾಶಾದಿಗಳಲ್ಲಿ ನಿಯಾಮಕವಾಗಿ ಪರಮಾತ್ಮ ಎಂಬ ರೂಪ ಇದೆ, ಪರಮಾತ್ಮನ ರೂಪ ಇದೆ. ಪರಮಾತ್ಮನೇ ಅಂತರ್ಯಾಮಿಯಾಗಿ ಅಲ್ಲಿ ವಿವಕ್ಷಿತನು ಕೂಡ ಆಗಿದ್ದಾನೆ ಅಂತ ಹೀಗೆಲ್ಲ ಅದರ ಅರ್ಥ. ಸರಿಯಾ?
ಅದರ ವಿವರಣವನ್ನು ರಾಘವೇಂದ್ರ ಸ್ವಾಮಿಗಳು 188ನೇ ಗದ್ಯ ಭಾಗದಲ್ಲಿ ಮಾಡ್ತಾರೆ. ಪೂರ್ವದ ಅನುಷಂಗ, ಹಿಂದಿನಂತೆ ವಾಕ್ಯಗಳನ್ನು ಜೋಡಿಸಿಕೊಳ್ಬೇಕು. ಸಂಭೂತ ವಾಕ್ಯ ಅಂದ್ರೆ ತೈತರಿಯ ಉಪನಿಷತ್ತಿನಲ್ಲಿ ಆತ್ಮನ ಆಕಾಶ ಸಂಭೂತ ಅಂತ ಬಂದಿದೆಯಲ್ಲ, ಆ ಸಂಭೂತ ಅನ್ನೋ ವಾಕ್ಯದಲ್ಲಿ ಏನ್ ಕೇಳಿ ಬಂದಿದೆ ಅಂದ್ರೆ, ಶ್ರುತಂ ಅಂದ್ರೆ ನಮಗೆ ಕೇಳಿ ಬಂದದ್ದು. ಅದ್ಯಾವ್ದು ಕೇಳಿ ಬಂದದ್ದು ಅಂದ್ರೆ ಅವಾಂತರಂ ಕಾರಣಂ. ಅವಾಂತರಂ ಕಾರಣಂ ಅಂದ್ರೆ ಏನರ್ಥ? ಕಾರ್ಯತ್ವೇ ಸತಿ ಕಾರಣಂ. ಬೇರೆ ಯಾವುದೋ ಒಂದರದ ಕಾರ್ಯ ಮತ್ತೊಂದು ಯಾವುದೋ ಒಂದಕ್ಕೆ ಅದು ಕಾರಣ, ಇಂಥದೇ ಆ ಒಂದು ಅವಾಂತರ ಕಾರಣ. ಹೀಗೆ ಈ ಅವಾಂತರ ಕಾರಣನೂ ಕೂಡ ತತ್ ಏಕಃ ಜನಾರ್ದನ, ಒಬ್ಬನೇ ಜನಾರ್ದನನೇ ಈ ಮುಖ್ಯ ಕಾರಣವೂ ಆಗಿದ್ದಾನೆ, ಅವಾಂತರ ಕಾರಣವೂ ಆಗಿದ್ದಾನೆ. ಸರಿಯಾ? ಅಲ್ಲಿ ಚ ಅಂತ ಶಬ್ದ ಇದೆಯಲ್ಲ, ಆ ಚ ಅನ್ನೋ ಶಬ್ದಕ್ಕೆ ನ ಕೇವಲಂ ಆತ್ಮನಃ ಇತಿ ಶ್ರುತಂ ಮೂಲ ಕಾರಣಂ, ಆತ್ಮನ ಆಕಾಶ ಸಂಭೂತ ಎಂಬಲ್ಲಿ ಆತ್ಮ ಅಂತ ಮೂಲ ಕಾರಣವಾಗಿ ಏನು ಬಂದಿದೆಯಲ್ಲ, ಅದು ಮಾತ್ರ, ಆ ಶಬ್ದದಿಂದ ಮಾತ್ರ ಭಗವಂತ ವಾಚ್ಯ ಆಗುವುದಲ್ಲ, ಮೂಲ ಕಾರಣ ಮಾತ್ರ ಭಗವಂತ ಅಲ್ಲ, ಹೊರತು ಅವಾಂತರ ಕಾರಣನೂ ಆಗಿದ್ದಾನೆ. ಇತಿ ಪ್ರಾಗುಕ್ತ ಸಮುಚ್ಚಯೇ. ಹಿಂದೆ ಹೇಳಿದ್ದನ್ನ ಸಮುಚ್ಚಯ ಮಾಡ್ಕೋಬೇಕು. ಹಿಂದೆ ಬಂದ ಕಾರಣವನ್ನ ಅವಾಂತರ ಕಾರಣನೂ ಆಗಿದ್ದಾನೆ, ಮತ್ತೆ ಮುಖ್ಯ ಕಾರಣನೂ ಕೂಡ ಆಗಿದ್ದಾನೆ ಅಂತ ಹೀಗಾದ್ರ ಅರ್ಥ. ಶಬ್ದಕ್ಕೆ ಹೀಗೆ ಬೇರೆ ಬೇರೆ ಥರ ವ್ಯಾಖ್ಯಾನ ಮಾಡಿದಾರಷ್ಟೇ. ನ ಕೇವಲಂ ಆತ್ಮನಃ ಇತಿ ಶ್ರುತಂ ಮೂಲ ಕಾರಣಂ, ಆತ್ಮನ ಆಕಾಶ ಸಂಭೂತ ಎಂಬಲ್ಲಿ ಕೇಳಿ ಬಂದ ಮೂಲ ಕಾರಣ ಮಾತ್ರ ಅವನಲ್ಲ, ಹೊರತು ಅವಾಂತರ ಕಾರಣನೂ ಕೂಡ ಅವನೇ ಆಗಿದ್ದಾನೆ ಅಂತ ಶಬ್ದಕ್ಕೆ ವ್ಯಾಖ್ಯಾನ. ತಥಾಚ ಅನ್ಯತ್ರೈವ ನಿಯತೈರಪಿ ಉತ್ಪತ್ತಿಮತ್ವಾದಿಲಿಂಗೇನ ಅನ್ಯತ್ರೈವ ಪ್ರಸಿದ್ಧೈರಪಿ. ಈಗ ಅನೇಕ ಶಬ್ದಗಳಿವೆ, ಆಕಾಶ, ವಾಯು, ಅಗ್ನಿ ಮೊದಲಾದ ಶಬ್ದಗಳು. ಅವೆಲ್ಲ ಹೇಗಿವೆ ಅಂದ್ರೆ ಅನ್ಯತ್ರೈವ ನಿಯತೈರಪಿ, ಭಗವಂತನನ್ನು ಬಿಟ್ಟು ಬೇರೆಯವರನ್ನು ಮಾತ್ರ ಹೇಳುವಂತೆ ಕಾಣ್ತಾವು. ಮತ್ತು ಅನ್ಯತ್ರೈವ ಪ್ರಸಿದ್ಧವಾಗಿಯೂ ಕೂಡ ಕೆಲವಿವೆ. ಅನ್ಯತ್ರೈವ ಪ್ರಸಿದ್ಧ ಇರಪಿ. ಯಾಕೆ ಅನ್ಯತ್ರೈವ ಪ್ರಸಿದ್ಧ ಅಂದ್ರೆ ಉತ್ಪತ್ತಿಗಳನ್ನು ಹೇಳ್ತಾವಲ್ಲ ಅವು. ಉತ್ಪತ್ತಿ ಅನ್ನೋದು ಪರಮಾತ್ಮನಿಗಿಲ್ಲ, ಉತ್ಪತ್ತಿ ಇರುವುದು ಪರಮಾತ್ಮನಿಗಿಂತ ಭಿನ್ನರಾದ ಉಳಿದವರಿಗೆ ಮಾತ್ರ. ಆದ್ರಿಂದ ಅವು ಅನ್ಯತ್ರೈವ ನಿಯತ, ಪರಮಾತ್ಮನ ಹೊರತುಪಡಿಸಿ ಬೇರೆಯವರಲ್ಲಿ ಮಾತ್ರ ಕಂಡು ಬರ್ತವೆ ನಮ್ಗೆ ಆ ಶಬ್ದಗಳು. ಯಾಕೆಂದ್ರೆ ಉತ್ಪತ್ತಿಯನ್ನು ಹೇಳುವುದರಿಂದ. ಹೀಗೆ ಅನ್ಯತ್ರೈವ ಪ್ರಸಿದ್ಧ ಆಗಿವೆ. ಅಂಥ ಆಕಾಶ, ವಾಯು, ಅಗ್ನಿ ಮೊದಲಾದ ಶಬ್ದಗಳಿಂದಲೂ ಕೂಡ ಮುಖ್ಯತೆಯ ಬಹಳ ಮುಖ್ಯವಾಗಿ ಪರಮ ಮುಖ್ಯತ್ವೇನ, ಅಂದ್ರೆ ಮುಖ್ಯತೆಯ ಅಂತ ಹೇಗರ್ಥ, ಪರಮ ಮುಖ್ಯ ವೃತ್ತಿಯಿಂದ ಜನಾರ್ದನನೇ ವಾಚ್ಯನಾಗಿದ್ದಾನೆ, ಹೊರತು ಆಕಾಶಾದಿಗಳಲ್ಲ. ಯಾಕೆ ಅಂತಂದ್ರೆ ಶಬ್ದ ಇರತೋ ಅಂತಗೂ ಶಬ್ದ ಯೋಗ ವೃತ್ತಯ ಅಂತ ಹಿಂದೆ ಅದಕ್ಕೆ ಉತ್ತರ ಬಂದಿದೆ. ಪ್ರಾಗುಕ್ತ ಸರ್ವ ಶಬ್ದ ವಾಚ್ಯತ್ವ ಬೋಧಕೈ, ಪರಮಾತ್ಮ ಸರ್ವಶಬ್ದ ವಾಚ್ಯನಾಗಿದ್ದಾನೆ ಅನ್ನೋದನ್ನು ಪ್ರತಿಪಾದನೆ ಮಾಡುವ ಶಬ್ದಗಳು ಕೆಲವಿವೆ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂಬೋ ವಿಷ್ಣು ಪರಮ ಉದಾಹರಂತಿ ಅಂತ ಒಂದು ವಾಕ್ಯ. ತಾವಾಯಿತ ಸರ್ವಾರ್ಚ ಏಕೈವ ಪ್ರಾಣೋ ವ್ಯಾಹೃತಿ ಅಂತ ಐತರೇಯ ಉಪನಿಷತ್ತಿನಲ್ಲಿ ಬಂದಿರುವ ಮಾತು. ತಮೈವೇಕಂ ಜಾನಥ ಅನ್ಯಾವಾಚೋ ಮುಂಚತ ಅಂತ ಇದು ಕೂಡ ಉಪನಿಷತ್ತಿನಲ್ಲೇ ಬಂದಿರೋದು. ಅಥರ್ವಣ ಉಪನಿಷತ್ತು ಅಥವಾ ಮಾಂಡೂಕವೋ ಮುಂಡಕವೋ ಅಲ್ಲೆಲ್ಲೂ ಬಂದಿರೋ ಮಾತದು. ಅಂತೂ ಕೆಲವು ಉಪನಿಷತ್ತುಗಳು ಶುಕ್ಲ ಯಜುರ್ವೇದಕ್ಕೆ, ಕೆಲವು ಕೃಷ್ಣ ಯಜುರ್ವೇದಕ್ಕೆ, ಕೆಲವು ಋಗ್ವೇದಕ್ಕೆ ಸಂಬಂಧಪಟ್ಟದ್ದಿದೆಯಲ್ಲ. ಈ ತಮೈವೇಕಂ ಜಾನಥ ಅನ್ನೋದು ನನ್ನ ನೋಟ್ಸಿನಲ್ಲಿ ಅಥರ್ವ ವೇದಕ್ಕೆ ಸಂಬಂಧಪಟ್ಟ ಕೆಲವು ಉಪನಿಷತ್ತಿವೆ ಅಲ್ಲ. ಮುಂಡಕ ಅಂದ್ರೆ ಅಥರ್ವಣ, ಮಾಂಡೂಕ ಅಂತ ಹೀಗೆ ಕೆಲವು ಉಪನಿಷತ್ತುಗಳೇನಿವೆ ಅಲ್ಲ, ಷಟ್ಪ್ರಶ್ನ, ಅಲ್ಲಿ ಯಾವ್ದ್ರಲ್ಲೂ ಒಂದ್ರಲ್ಲಿ ಬಂದಿರುವಂತಹ ಒಂದು ಮಾತಿದು ತಮೈವೈಕಂ ಜಾನಥ ಅಂತ. ಈ ಎಲ್ಲಾ ಪ್ರಮಾಣಗಳಿಂದ ಭಗವಂತನ ಸರ್ವಶಬ್ದ ವಾಚ್ಯತ್ವ ಪ್ರಮಾಣಿತ ಆಗಿರೋದ್ರಿಂದ ನಾವು ಆಕಾಶ, ಅಗ್ನಿ ಮೊದಲಾದ ಶಬ್ದಗಳಿಂದಲೂ ಅವನೇ ವಾಚ್ಯ ಅಂತ ಹೇಳಲೇಬೇಕು ಅನಿವಾರ್ಯವಾಗಿ ಅಂತ ತಾತ್ಪರ್ಯ. ಉತ್ಪತ್ತಿಮತ್ವಾದಿ ಲಿಂಗ ಅಂದ್ರೆ ಶಬ್ದದ ಪ್ರವೃತ್ತಿ ನಿಮಿತ್ತ. ಒಂದು ಶಬ್ದ ಒಂದು ಅರ್ಥವನ್ನು ಹೇಳಬೇಕಾದ್ರೆ ಅದಕ್ಕೊಂದು ಕಾರಣ ಬೇಕು. ಘಟ ಅನ್ನುವುದು ಘಟವನ್ನೇ ಹೇಳ್ತದೆ ಹೊರತು ಪಟವನ್ನು ಹೇಳುವುದಿಲ್ಲ. ಯಾಕೆಂದ್ರೆ
ಅಲ್ಲಿ ಕಂಬುಗ್ರೀವಾದಿ ಮತ್ತು ಶಂಖದಂತೆ ಕುತ್ತಿಗೆ ಇರುವುದನ್ನು ಕಾರಣ ಘಟದಲ್ಲಿ ಮಾತ್ರ ಇದೆ. ಆದ್ರಿಂದ ಘಟ ಎಂಬ ಶಬ್ದ ಘಟವನ್ನೇ ಹೇಳ್ತದೆ, ಹೊರತು ಪಟವನ್ನು ಹೇಳೋದಿಲ್ಲ ಅಂತ. ಹೀಗೆಲ್ಲ ಲಿಂಗ ಅಂದ್ರೆ ಶಬ್ದದ ಪ್ರವೃತ್ತಿ ನಿಮಿತ್ತ, ಒಂದು ಶಬ್ದವನ್ನು ಒಂದು ಅರ್ಥದಲ್ಲಿ ಪ್ರಯೋಗ ಮಾಡಲಿಕ್ಕೆ ಇರುವ ಕಾರಣ ಅಂತ ಅರ್ಥ.